ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ತಾಲೂಕಿನ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾ ಸುದ್ದಿ ನಡೆಸಿದ ಮಾಜಿ ಶಾಸಕರಾದ ಜಿಕೆ ವೆಂಕಟೇಶ್ವರ ರೆಡ್ಡಿ ಅವರು ತಾಲೂಕಿನೆಲ್ಲ ಸಮಸ್ತ ಜನತೆಗೆ 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸಿದರು. ಸಹಕಾರ ಸಂಘಗಳ ಆದೇಶವನ್ನು ಪಕ್ಕಕ್ಕಿಟ್ಟು ನಿನ್ನೆ ಶಾಸಕರ ಸಮ್ಮುಖದಲ್ಲಿ 4 ಸೊಸೈಟಿಗಳ ವತಿಯಿಂದ ಸಭೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರನ್ನು ಕರೆಸಿ ಸಾಲದ ರೂಪದಲ್ಲೂ ಲೋನ್ ಕೊಡುತ್ತೇವೆಂದು ಸೊಸೈಟಿ ಕಾರ್ಯದರ್ಶಿಗಳ ಮೇಲೆ ಒತ್ತಡ ಹಾಕಿ ಕಾನೂನು ಉಲ್ಲಂಘನೆ ಮಾಡಿ ಸುಮಾರು 19 ಕೋಟಿ ಹಣ ನೀಡಿರುವ ಮಾಹಿತಿ ಇದೆ. ಹಾಗೂ ಎಟಿಎಂ ಕಾರ್ಡ್ ಯಾವುದೂ ಕೊಟ್ಟಿಲ್ಲ. 13ನೇ ತಾರೀಕು ಕಾರ್ಯಕ್ರಮ ಆದ ಮೇಲೆ ಎಟಿಎಂ ಕಾರ್ಡ್ ನೀಡುತ್ತೇವೆ ಎಂಬುದಾಗಿ ಹೇಳಿದರೆಂದು ಮಾಜಿ ಶಾಸಕ ಜಿಕೆ ವೆಂಕಟೇಶ್ವರ ರೆಡ್ಡಿ ಆರೋಪ ಮಾಡಿದ್ದಾರೆ. ಪಕ್ಷದ ಕಾರ್ಯಕ್ರಮ ಎಂದು ಹಮ್ಮಿಕೊಂಡಿದ್ದಾರೆ. ಜಿಲ್ಲಾಡಳಿತಕ್ಕೆ ಮತ್ತು ಸಹಕಾರ ಇಲಾಖೆಗೆ ದೂರು ನೀಡುವುದಾಗಿ ತಿಳಿಸಿದರು. ಸೊಸೈಟಿಗಳ ಎಲ್ಲಾ ಕಾರ್ಯದರ್ಶಿಗಳನ್ನು ಅಮಾನತು ಮಾಡಿಸಬೇಕಾಗಿ ಎಚ್ಚರಿಕೆ ನೀಡಿದರು. ಹಾಗೂ ಸರ್ಕಾರದ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರುವುದಾಗಿ ಮಾಜಿ ಶಾಸಕ ವೆಂಕಟೇಶ್ವರ ರೆಡ್ಡಿ ಆರೋಪಿಸಿದರು. ಸಂಘಗಳ ಹಣ ಶಾಸಕರ ಹಣ ಅಲ್ಲ, ನಬಾರ್ಡಿಂದ ಬರುವ ಹಣ ಎಂಬುದಾಗಿ ಹೇಳಿದರು. 30 ಕೋಟಿ ಸೊಸೈಟಿಯಲ್ಲಿ ದುರುಪಯೋಗವಾಗಿದೆ ಎಂದು ಆರೋಪಿಸಿದರು. 5 ಕೋಟಿ ಕಸಬಾ ಸೊಸೈಟಿಯಲ್ಲಿ ನಿರ್ದೇಶಕರಾದ BV ವೆಂಕಟರೆಡ್ಡಿ, ಅಧ್ಯಕ್ಷರಾದ ಅಯ್ಯಪ್ಪ ಇವರು ಮೂಲ ಕಾರಣ ಎಂಬುದಾಗಿ ಆರೋಪ ವ್ಯಕ್ತಪಡಿಸಿದರು. ರಾಯಲ್ಪಾಡ್ ಸೊಸೈಟಿಯಲ್ಲಿ ಸುಮಾರು 4 ಕೋಟಿ ಹಣ ದುರುಪಯೋಗವಾಗಿದೆ. ಇದರ ಬಗ್ಗೆ ಲೆಕ್ಕಗಳು ಇಲ್ಲ ಎಂಬುದಾಗಿ ಮಾಜಿ ಶಾಸಕ ವೆಂಕಟೇಶ್ವರ ರೆಡ್ಡಿ ಆರೋಪಿಸಿದರು. ನಬಾರ್ಡ್ ಕಮಿಟಿಗೆ ದೂರು ನೀಡುವುದಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ತೂಪಲ್ಲಿ ನಾರಾಯಣಸ್ವಾಮಿ, ಪುರಸಭೆ ಮಾಜಿ ಸದಸ್ಯರಾದ ಹಾಲಿ ಸದಸ್ಯರಾದ ಗೋಲಿಬಾರ್ ವೆಂಕಟರೆಡ್ಡಿ, ಜೆಡಿಎಸ್ ಯುವ ಮುಖಂಡರಾದ ಶಿವರೆಡ್ಡಿ ಬಾಬು, ಜೆಡಿಎಸ್ ಹಿರಿಯ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಇದೇ ಸಂದರ್ಭದಲ್ಲಿ ತಮ್ಮ ಮುಖೇನ ನಮ್ಮ ಕ್ಷೇತ್ರದ ಸಮಸ್ತ ಜನತೆಗೂ ಕೂಡ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ತೇನೆ. ಯಾವ ರೀತಿ ಸಹಕಾರ ಸಂಘಗಳ ಬೈಲಾಸನ್ನು ಬದಿಗೊತ್ತಿ ವೈಲೇಟ್ ಮಾಡೋದ್ರ ಮುಖಾಂತರ ನಿನ್ನೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ 3 ಸೊಸೈಟಿಗಳ ಎಲ್ಲೂರು, ಮನಿಗಾನಹಳ್ಳಿ, ದಳಸೂರು ಇದೆ ಸರ್. 3-4 ಸೊಸೈಟಿಗಳ ವತಿಯಿಂದ ಒಂದು ಸಭೆಯನ್ನ ಮಹಿಳೆಯರ ಎಲ್ಲ ಸೊಸೈಟಿಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಕರೆಸಿ ನಿಮಗೆಲ್ಲ ಲೋನ್ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟು, ಕಾರ್ಡ್ಸ್ ಕೊಡ್ತೇವೆ ಅಥವಾ ಲೋನ್ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟು ಎಲ್ಲರನ್ನೂ ಕೂಡ ಕರೆಸಿದ್ದಾರೆ. ಕರೆಸಿ ಇದು ಯಾವತ್ತೂ ಕೂಡ ಇಂಥ ಒಂದು ಸೊಸೈಟಿಗಳಿಂದ ECC ಬ್ಯಾಂಕಿಂದ ಕೆಲವು ಸಭೆಗಳು ನಡೀತಾ ಇತ್ತು. ಇದು ಪ್ಯೂರ್ಲಿ ಸೊಸೈಟಿಗಳಿಂದ ಆ ಸೆಕ್ರೆಟರಿಗಳ ಮೇಲೆ ಒತ್ತಡ ಹಾಕಿ ಅವ್ರ ಮುಖಾಂತರ ಎಲ್ಲರನ್ನು ಕರೆಸಿ ಇಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ಆ ಸಭೆಗೆ ಸುಮಾರು 3.5 ಲಕ್ಷ ಖರ್ಚಾಗಿದೆ ಸೊಸೈಟಿಗಳಿಂದ, ECC ಬ್ಯಾಂಕ್ ವತಿಯಿಂದ ಸೊಸೈಟಿಗಳಿಂದ 3 ಸೊಸೈಟಿಯಿಂದ 3.5 ಲಕ್ಷ ರೂಪಾಯಿ ಆ ಒಂದು ಸಭೆಗೆ. ಒಂದು ನಿಮಿಷ, ಅಪಾರವಾದ ಗೌರವ ಇದೆ. ಯಾವತ್ತೂ ಕೂಡ ನಾವು ಲೋನ್ ಕೊಡುವುದಕ್ಕೆ ವಿರೋಧ ಮಾಡಿಲ್ಲ. ನಮ್ಮ ಪಕ್ಷದ ಪರವಾಗಿ ನಾನು ಆಗ್ರಹ ಪಡಿಸ್ತೇನೆ. ಇವತ್ತು ಮಹಿಳೆಯರಿಗೆ ಪ್ರಪ್ರಥಮವಾಗಿ ನಾವು ಆದ್ಯತೆಯನ್ನು ನೀಡುವುದರಲ್ಲಿ ನಮ್ಮ ಪಕ್ಷ ಬಹಳ ಪ್ರಯಾರಿಟಿ ಕೊಡುತ್ತೆ. ಇವತ್ತು ಕೂಡ ಅವರ ಪರವಾಗಿ 100ಕ್ಕೆ 100ರಷ್ಟು ನಾವು ಇದು ಮಾಡ್ತೀವಿ. ಕಾನೂನು ವೈಲೇಟ್ ಮಾಡಿದ್ದಾರೆ ಅಂತ ನಾನು ಎಗೇನ್ಸ್ಟ್ MLA and his followers I am alleging.
ತಾಲೂಕನ್ನು ಹಾಳು ಮಾಡ್ತಾ ಇದ್ದಾರೆ. ಬರೀ ಸುಳ್ಳು ಬರೀ ಸುಳ್ಳಿನಂತೆ ಬರೀ ಕಣ್ಣಲ್ಲಿ ಅವರು ಮಾತಾಡೋದಕ್ಕೆ ಮುಂಚೆ ಕಣ್ಣಲ್ಲಿ ನೀರು ಬರುತ್ತೆ. ಓಹೋ, ಏನು ಇಂಥ ಹರಿಶ್ಚಂದ್ರ ಮಹಾರಾಜ ಇನ್ನು ಈ ಪ್ರಪಂಚದಲ್ಲಿ ಯಾರು ಹುಟ್ಟುವುದೇ ಇಲ್ಲ. ಇದೇನೋ ಮಾನ್ಯ ಶಾಸಕರು ತಂದಿದ್ದ ಅಮೌಂಟ್ ಅಲ್ಲ ಇದು. ಈ ಅಮೌಂಟು ನಬಾರ್ಡಿಂದ ಬರುತ್ತೆ, ಅಪೆಕ್ಸ್ ಬ್ಯಾಂಕಿಂದ ಬರುತ್ತೆ. ಒಂದು ನಯ ಪೈಸೆ ಇವರು ಕಷ್ಟಪಟ್ಟು ತಂದಿಲ್ಲ. ಇವರು ಕೊಡುವುದಕ್ಕೆ ಯಾವುದೇ ಒಂದು ಅಧಿಕಾರ ಇಲ್ಲ, ಇವರಿಗೆ ಪ್ರೋಟೋಕಾಲ ಇಲ್ಲ, ನಾಚಿಕೆ ಇಲ್ಲ. ಎಲ್ಲ ಹತ್ರ ಬಯಸ್ಕೊಳ್ಳೋದಕ್ಕೆ ಅವಮಾನ ಆಗುತ್ತೆ. ಇವತ್ತು ಇಂಥ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ನಮ್ಮ ತಾಲೂಕಿಗೆ ಒಂದು ಅವಮಾನ. ಇಂಥ ಒಂದು ಮುಖಂಡರನ್ನು ನಾವು ಇಟ್ಕೊಂಡಿದ್ದೇವಲ್ಲ ಅಂತ ಜನತೆಗೆಲ್ಲ ಅವಮಾನ ಇವತ್ತು. ಪ್ರತಿಯೊಂದು ಕಡೆ ನೀವು ನೋಡಿದ್ದೀರಾ ಆತನ ಒಂದು ಆವೇಶದ ಭಾವನೆಗಳು ವ್ಯಕ್ತಪಡಿಸುವುದು, ಏನೇನು ಮಾತಾಡ್ತಾನೆ ಅಂತ. ಏನು ಇವರೇ ಗಾಡ್ ಫಾದರ್ ಶ್ರೀ ಸಂಘಗಳಿಗೆ. ಇಲ್ಲಿ ಏನಾಗ್ತಾ ಇದೆ ಅಂತ ನೋಡಬೇಕು. ಅಲ್ಲೇ ಅಡ್ಡಗಲ್ಲು ಸೊಸೈಟಿಯಲ್ಲಿ 30 ಕೋಟಿ ತಗೊಂಡಿದ್ದಾರೆ. ಅಡ್ಡಗಲ್ಲು ಅವರು ಅಣ್ಣ ತಮ್ಮಂದಿರು ಇಬ್ಬರು ಜವಾಬ್ದಾರ. ಅದಕ್ಕೆ ಆ ಒಂದು ಸೊಸೈಟಿ ಮುಚ್ಚುವ ಪರಿಸ್ಥಿತಿಗೆ ಬಂದಿದೆ. ಮುಖೇನ ಜಿಲ್ಲಾ ಆಡಳಿತಕ್ಕೆ, ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ಗೆ ಮತ್ತೆ ಸಹಕಾರಿ ಇಲಾಖೆಗೆ ತಿಳಿಪಡಿಸ್ತೇನೆ. ಇದು ಸೀರಿಯಸ್ ತಾವು ತಗೋಬೇಕಾಗುತ್ತೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡೆಪ್ಯೂಟಿ ಕಮಿಷನರ್ಗಳು ಮಾತಾಡಿದೆ. ಒಂದು ಇದು ವೈಲೇಟ್ ಆಗಿದೆ. ಅವರ ಸೊಸೈಟಿಯವರು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿದ್ದು ಅವರವರು ಇಂಡಿವಿಜುವಲ್ ಸೊಸೈಟಿಯಾಗಿ ಎಲ್ಲ ಸೇರ್ಕೊಂಡು ಮಾಡೋದು ಇಟ್ ಇಸ್ ಪ್ಯೂರ್ಲಿ ವೈಲೇಷನ್. ಆಗ ಅವರ ಬಗ್ಗೆ ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಸೆಕ್ರೆಟರಿಗಳು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅವ್ರ ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹ ಪಡಿಸ್ತೇನೆ. ಇದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಕಾರ್ಯದರ್ಶಿಗಳು, ಆ ಸೊಸೈಟಿ ಕಾರ್ಯದರ್ಶಿಗಳು. ಮತ್ತೆ ಇವರು ಅಲ್ಲ, ಇವಾಗ ಬೇಕಾದಷ್ಟು ದುಡ್ಡಿದೆ, ಸಾವಿರಾರು ಕೋಟಿ ದುಡ್ಡು ಮಾಡಿದ್ದಾರೆ. ಅವರೇ ಹೇಳಿದಂಗೆ ಅವ್ರು ಒಪ್ಕೊಂಡಿದ್ದಾರೆ. ಒಂದು ನಿಜ ಆದರೂ ಒಪ್ಕೊಂಡಿದ್ದಾರೆ. ನಮ್ಮ MLA ಅವರು ಮೊನ್ನೆ ಅವರ ಪಕ್ಷದ ಕಾರ್ಯಕ್ರಮದಲ್ಲಿ 4 ತಲೆಮಾರುಗಳಷ್ಟು ನಾವು ಮಾಡ್ಕೊಂಡಿದ್ದೇವೆ. ನಾವೆಲ್ಲ ಕಾಂಗ್ರೆಸ್ಸು ಋಣ ತೀರಿಸೋಣ, ಲೀಡರ್ಸು ಜೈಲಿಗೆ ಹೋಗ್ತಾ ಇದ್ದಾರೆ, ಅವರು ಋಣ ತೀರಿಸೋಣ ಅಂತ ಹೇಳಿದ್ದಾರೆ. ಅಂತ ಸಾವಿರಾರು ಕೋಟಿ ಮಾಡಿದ್ದಾರೆ. ಇವಾಗ ಅವರು ತಗೊಂಡು ಬಂದು ಜನಗಳಿಗೆ ಒಳ್ಳೆ ತಾಕತ್ತಿದ್ರೆ ಯೋಗ್ಯತೆ ಇದ್ರೆ ನಾಚಿಕೆ ಆಗೋದಿಲ್ವಾ? ನಾನು ತಕ್ಷಣ ಜಿಲ್ಲಾ ಆಡಳಿತಕ್ಕೆ ಮತ್ತೆ ಸಹಕಾರಿ ಇಲಾಖೆಗೆ ನಿವೇದನೆ ಮಾಡ್ತೇನೆ. ತಕ್ಷಣ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು. ಇಲ್ಲದಿದ್ರೆ ನನ್ನ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮತ್ತೆ ಸಹಕಾರ ಸಚಿವರಿಗೆ ಮತ್ತೆ ಸಂಬಂಧಪಟ್ಟವ್ರಿಗೆ ಎಲ್ಲರೂ ಕೂಡ ನಾನು ಅವ್ರಿಗೂ ವಿನಂತಿ ಮಾಡ್ಕೊಳ್ತೇನೆ. ತಕ್ಷಣ ತಾವು ಈ ಬಗ್ಗೆ ಕಾನೂನುಮುಖರಾಗಬೇಕು ಅಂತ ಆಗ್ರಹ ಪಡಿಸ್ತೇನೆ. ಕೊಟ್ಟಿರುವುದು ಆ ಒಂದು ಸಂಘದಲ್ಲಿ ಕೊಟ್ಟಿರುವುದು ಎಲ್ಲೋಯ್ತೋ ಏನಾಗುತ್ತೋ ಅವರಿಬ್ಬರು ಕಾರಣ ಇದಕ್ಕೆ. ಒಂದು ಸೊಸೈಟಿ ಆ ಪರಿಸ್ಥಿತಿಗೆ ಬರಬೇಕಾದ್ರೆ ಅಂತಮ್ಮಂದ್ರೆ ಯಾರು ಇರ್ತಾರೆ? ಶಾಸಕರು ಇರ್ತಾರೆ, ಅವ್ರ ತಮ್ಮ, ಅವ್ರ ಅಣ್ಣ ಇರ್ತಾರೆ. ಅವರಿಲ್ಲದೆ ಏನಾದರೂ ಕೆಲಸ ನಡೆಯುತ್ತಲ್ಲ ಅಡಿಗಲ್ ಪಂಚಾಯತಿಯಲ್ಲಿ, ಗ್ರಾಮ ಪಂಚಾಯತಿ ಆಗಲಿ ಅಥವಾ ಸೊಸೈಟಿಗಳಾಗಲಿ ಏನಾದರೂ ಆಗಲಿ 30 ಕೋಟಿ ಅದು ಕ್ಲೋಸ್ ಆಗುವ ಪರಿಸ್ಥಿತಿ ಬಂದಿದೆ ಇವತ್ತು. ಅದೇ ಅಲ್ಲ, ಕಳೆದ ಚುನಾವಣೆಯಲ್ಲಿ ಸುಮಾರು 5 ಕೋಟಿ ರೂಪಾಯಿ ಈ ಕಸಬಾ ಸೊಸೈಟಿಯಲ್ಲಿ ಮಾನ್ಯ ಇವರು ವೆಂಕಟರೆಡ್ಡಿ ಇದಕ್ಕೆ DCC ಬ್ಯಾಂಕ್ ಡೈರೆಕ್ಟರ್ ಅವರು ಮುಖಂಡತ್ವ ಪ್ಲಸ್ ಅಯ್ಯಪ್ಪ ಅದು ಅಧ್ಯಕ್ಷರು, ಇವತ್ತು ಅಧ್ಯಕ್ಷರು ಇರಬೇಕು ಸೊಸೈಟಿಗೆ. ಅವರಿಬ್ಬರ ಮುಖಂಡತ್ವದಲ್ಲಿ ಸುಮಾರು 5 ಕೋಟಿ ರೂಪಾಯಿ ನಷ್ಟ ಅನುಭವಿಸಿದೆ. ಅದು ಕ್ಲೋಸ್ ಆಗುವ ದುಸ್ಥಿತಿಯಲ್ಲಿದೆ. 5 ಕೋಟಿ 5 ಕೋಟಿ ಅಂದ್ರೆ ಲೆಕ್ಕ ಇಲ್ಲ ನಿಮಗೆ. ಕಸಬಾ ಸೊಸೈಟಿಗೆ ನಿಮ್ಮದು
ವೆಂಕಟರೆಡ್ಡಿ ಅಯ್ಯಪ್ಪ ಮೂಲ ಕಾರಣ ಇದೆ ಅಂತ ನನಗೆ ವೆಂಕಟರೆಡ್ಡಿ DCC ಬ್ಯಾಂಕ್ ನಿರ್ದೇಶಕರು ಅವರಿಬ್ಬರು ಮೂಲ ಕಾರಣ ಅಂತ ನನ್ನ ಮಾಹಿತಿ. ಮತ್ತೆ ಕೆಲವರು ಉದಾಹರಣೆ ಕೊಡ್ತೇನೆ ನಿಮಗೆ. ರಾಯಲ್ಪಾಡಲ್ಲಿ 19-20ರಲ್ಲಿ 4 ಕೋಟಿ ಲೋನು ಡಿಸ್ಪರ್ಸ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ವಸೂಲಾಗಿಲ್ಲ, ಎಲ್ಲ ಸೊಸೈಟಿಯಲ್ಲಿ ಅಷ್ಟೇ, ಅದರಲ್ಲಿ ಎಷ್ಟು ವಸೂಲಾಗಿದೆ, ಎಷ್ಟು ಬರಬೇಕಾಗಿದೆ